ದೆನ್ ಇನ್ನು ಕಾವ್ಯನ ಕಂಡ್ರೆ ಯಾಕೆ ರಕ್ಷಿತಾಗ ಆಗ್ತಿರ್ಲಿಲ್ಲ, ಪದೇ ಪದೇ ನಾಮಿನೇಟ್ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಇದಕ್ಕೆಲ್ಲ ಕಾರಣ ಪೊಸೆಸಿವ್ನೆಸ್ ಇಂದಾನೆ ಈ ತರ ಡೆಫಿನೆಟ್ಲಿ ಗೊತ್ತಾಗ್ತಾ ಇತ್ತು. ಕರೆಕ್ಟ್ ಇಲ್ಲ ಮಾರ್ರೆ, ಅದೇ ಎಲ್ಲ ನೀವು 100% ಹೇರ್ಲಿಕ್ಕೆ ಆಗಲ್ಲ. ಸಮ್ವೇರ್ ನನಗೆ ಗೊತ್ತಿಲ್ಲ, ಇನ್ನೂ ನಾನೇ ಕ್ವೆಶನ್ ಮಾರ್ಕಲ್ಲಿ ಇದ್ದೀನಿ. ಅದೇ ಅಲ್ಲ, ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾನು ನೋಡಿದ್ದೀನಿ ಅವರಿಗೆ, ಅಯ್ಯೋ ಮುಂಚೆ ನಾನು ಎಂತ ಚೆನ್ನಾಗಲಿಲ್ಲ, ಇಲ್ಲ ಅದೇ ರಾಶಿಕದು ಎಂತೆಂತ ಸ್ವಲ್ಪ ಸ್ವಲ್ಪ ಆಯಿತು ನನಗೆ. ಈಗ ಅಂದರೆ ಒಂದು ಸ್ವಲ್ಪ ನಾನು ಅಂದರೆ ಒಂದು ಕೇಳಿದರೆ ಅವರ ಬಾಯಲ್ಲಿ ತಲೆಯಲ್ಲಿ ನನಗೆ ಉಂಟು, ಓ ಇದೇನಾ ಅವರು ಹಾಗೆ ಯಾಕೆ ಹೇಳಿದರು. ಸೊ ಸಮ್ವೇರ್ ನನಗೆ ಗಿಲಿ ಅಂದರೆ ಇವಾಗ ಅದೆಲ್ಲ ಬೇಡ ಅನಿಸುತ್ತೆ, ಇದೆಲ್ಲ ಉದಯ ರಾಗ. ನಾನು ಅವರ ಮನಸ್ಸಲ್ಲಿ ಯಾರು ಹೋಗಲ್ಲ. ನನಗೆ ಎಂಥ ಓ ಅವರು ಹಾಗೇನಾ, ಯಾಕೆ ಹಾಗೆ ಮಾಡಿದರು ಅಂತ ಎಂತ ಆಗಬೇಕು ನನಗೆ, ಅಲ್ಲಿಯೇ ನನ್ನ ಪರ್ಸೆಪ್ಷನ್ ಚೇಂಜ್ ಆಗುತ್ತೆ. ರಘು ಸರ್ ಇರಬಾರ್ದು. ರಘು ಸರ್ ಮತ್ತೆ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಅಣ್ಣ ತಂಗಿ ಬಾಂಡಿಂಗು, ಅವರು ಹೇಳಿದ್ರು ನನ್ನ ತಂಗಿ ನನ್ನಿಂದ ದೂರ ಆಗಿದ್ದಾರೆ, ಇನ್ನು ಮುಂದೆ ನನ್ನ ತಂಗಿ ರಕ್ಷಿತಾ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಎಮೋಷನಲ್ ಕೂಡ ಆಗ್ತಾ ಇದ್ರು ನಿಮ್ಮನ್ನ ನೆನಪಿಸ್ಕೊಂಡು. ಆ ಥರ ಯಾರಿಗೂ ಸಿಗಲ್ಲ, ಎಲ್ಲ ರಿಲೇಶನ್ಶಿಪ್ನ ಮಾಡಿಕೊಂಡು ನೀವು ಆಚೆ ಬಂದಿರೋದು. ಸೊ ಏನು ಹೇಳ್ತೀರಿ? ತುಂಬ ಖುಷಿ ಪಡ್ತೀನಿ, ಯಾಕೆಂದರೆ ನನ್ನ ಹಾಗೆ ದೊಡ್ಡಪ್ಪ ಚಿಕ್ಕಮ್ಮ ಹಾಗೆ ದೂರ ಹೀಗೆ ಒಂದು ಅಣ್ಣ ಅವರು ಇದ್ದಾರೆ. ಬಟ್ ನಾನು ಇಷ್ಟು ಕ್ಲೋಸ್ ಯಾರ ಜೊತೆಗೆ ನಾನು ಆಗಲಿಲ್ಲ. ಓಕೆ, ಮಾಲು ಅಣ್ಣ ಆಗಲಿ, ರಘು ಅಣ್ಣ ಆಗಲಿ, ನಾನು ಅವರ ಜೊತೆಗೆ ಒಂದು ರಕ್ತ ಸಂಬಂಧ ಅಲ್ಲ, ಬಟ್ ರಕ್ತದಿಂದ ಕಮ್ಮಿ ಇಲ್ಲ ನನ್ನ ಅಣ್ಣ ತಂಗಿದು ಸಂಬಂಧ. ತುಂಬ ಚಂದ ಇತ್ತು, ರಿಯಲ್ ಆಗಿ ಅಂದರೆ ರಿಯಲ್ ಆಗಿತ್ತು. ಅವರು ಎಷ್ಟು ನನಗೆ ಬೈದರೆ ಕೂಡ, ನನ್ನ ಅಣ್ಣ ನನಗೆ ಬೈತಾ ಇದ್ದಾರೆ ಪರವಾಗಿಲ್ಲ, ಅವರು ಎಷ್ಟು ಬೈದರೆ ಕೂಡ ನಾನು ಇದೆ ಓಕೆ.